ಓಂ ಆನಂದಮಯೋಭ್ಯಾಸಾತ್ ಓಂ ಪೂರ್ಣಾನಂದ. ಆನಂದಮಯೋಭ್ಯಾಸಾತ್ ಅನ್ನುವ ಸೂತ್ರದ ವ್ಯಾಖ್ಯಾನವನ್ನು ಆಚಾರ್ಯರ ಅನುಭಾಷ್ಯದಲ್ಲಿ ಪೂರ್ಣಾನಂದ ಅಂತ ಏನು ಮಾಡಿದ್ದಾರೆ, ಅದರ ವ್ಯಾಖ್ಯಾನ ರೂಪವಾದಂತಹ ತತ್ವಮಂಜರಿಯಲ್ಲಿ 33ನೇ ಗದ್ಯ ಭಾಗದಲ್ಲಿ ಪರೈಹಿ ಅಭ್ಯುಪೇತತ್ವಾತ್, ಪರೈಹಿ ಅಭ್ಯುಪೇಯತೆ, ಪರರು ಹೀಗೆ ಒಪ್ಕೊಂಡಿದ್ದಾರೆ, ನಾವು ಆ ಥರ ಒಪ್ಕೊಂಡಿಲ್ಲ. ಆದರೆ ಬೇರೆ ತಾರ್ಕಿಕರು, ವ್ಯಾಕರಣಜ್ಞರು ಮೊದಲಾದವರು ಈ ಥರ ಭಾಷಾದ ಪ್ರಯೋಗವನ್ನು ಒಪ್ತಾರೆ. ಏನು ಒಪ್ತಾರೆ ಅಂದರೆ, ಆನಂದಪೂರ್ಣ ಅಂತ ಹೀಗೆ ಹೇಳಿದರೆ ಆ ಆನಂದ ಅಂತನ್ನುವುದು ವಿಶೇಷಣವಾಗಿ ಮತ್ತೆ ಪೂರ್ಣ ಅಂತನ್ನುವುದು ವಿಶೇಷವಾಗಿ ಒಂದು ವೇಳೆ ಇದ್ದಿದ್ದರೆ ಆಗ ಆನಂದ ಇದೆ, ಅದರ ಜೊತೆಗೆ ಒಂದಿಷ್ಟು ಆನಂದಕ್ಕೆ ವಿರುದ್ಧವಾದಂತಹ ದುಃಖವೂ ಕೂಡ ಇದೆ ಅಂತನ್ನುವ ಭಾವನೆ ಬರುವ ಸಾಧ್ಯತೆ ಇತ್ತು. ಆದರೆ ಪೂರ್ಣಾನಂದ ಅಂತ ಈ ಥರ ಹೇಳಿದಾಗ ಆ ಥರ ಆ ಆನಂದ ಅಂತನ್ನುವುದು ವಿಶೇಷವಾಗಿ ಮಾಡಿ ಪೂರ್ಣ ಅಂತನ್ನುವುದನ್ನು ವಿಶೇಷಣವಾಗಿ ಮಾಡಿದಾಗ ಆನಂದಕ್ಕೆ ವಿರುದ್ಧವಾದಂತಹ ದುಃಖದ ಅಸ್ತಿತ್ವದ ಸಾಧ್ಯತೆ ಅಲ್ಲಿಲ್ಲ ಅಂತ ಪರರು ಒಪ್ಕೋತಾರೆ. ನ ವಿಶೇಷಣತ್ವೇ, ಆನಂದವು ವಿಶೇಷಣವಾದಾಗ, ಪೂರ್ಣತ್ವ ಅನ್ನೋದು ವಿಶೇಷಣವಾದಾಗ, ನಾನು ಸ್ವಲ್ಪ ತಪ್ಪು ಹೇಳಿದೆ, ಪ್ರಾಚುರ್ಯಸ್ಯ ವಿಶೇಷತ್ವೇ ಅಂತಿದೆ ಅಲ್ಲಿ ಮೇಲೆ. ಪ್ರಾಚುರ್ಯ ಅಂದ್ರೆ ಪೂರ್ಣತ್ವ, ಪೂರ್ಣತ್ವ ಅನ್ನುವುದು ವಿಶೇಷವಾದಾಗ, ಅರ್ಥಾತ್ ಆನಂದ ಪೂರ್ಣ ಎಂಬುದಾಗಿ ಪ್ರಯೋಗಿಸಲ್ಪಟ್ಟಾಗ ಆನಂದಕ್ಕೆ ವಿರುದ್ಧವಾದ ದುಃಖವೂ ಕೂಡ ಇರುವ ಸಾಧ್ಯತೆ ಅಲ್ಲಿ ಕಂಡು ಬರ್ತದೆ. ಆದರೆ ಆ ಪ್ರಾಚುರ್ಯ ಅಂತನ್ನುವುದು ವಿಶೇಷಣವಾಗಿ ಪೂರ್ಣ ಎಂಬುದಾಗಿ ಮೊದಲು ಪ್ರಯೋಗಿಸಲ್ಪಟ್ಟು ಪೂರ್ಣಾನಂದ ಅಂತ ಹೀಗೆ ಪ್ರಯೋಗ ಇದ್ದಾಗ ನ ಆ ಆನಂದಕ್ಕೆ ವಿರುದ್ಧವಾದಂತಹ ದುಃಖದ ಅಸ್ತಿತ್ವದ ಒಂದು ಸಾಧ್ಯತೆ ಅಲ್ಲಿ ಕಂಡು ಬರೋದೇ ಇಲ್ಲ. ಹೀಗೆ ಅವರು ಒಪ್ಕೋತಾರೆ. ಅದಕ್ಕಾಗಿ ವಿಷ್ಣೋ ಆನಂದ ಪ್ರಾಚುರ್ಯೇ, ನಾವು ಭಗವಂತನನ್ನ ಆನಂದ ಪೂರ್ಣ ಅಂತ ಒಂದು ವೇಳೆ ಹೇಳಿದ್ದಾರೆ ಆಚಾರ್ಯರ ಅನುಭಾಷ್ಯದಲ್ಲಿ, ಅಂದ್ರೆ ಪ್ರಾಚುರ್ಯವನ್ನೇ ವಿಶೇಷವನ್ನಾಗಿ ತಗೊಂಡಿದ್ರೆ, ಆನಂದ ಪೂರ್ಣ ಅಂತ ಹೇಳುವುದಂದ್ರು ಆನಂದ ಪ್ರಚುರ ಅಂತ ಹೇಳುವುದಂದ್ರು ಒಂದೇ. ಆದ್ರಿಂದ ಪ್ರಾಚುರ್ಯವನ್ನೇ ವಿಶೇಷವಾಗಿ ಹೇಳಿ ಆ ಭಗವಂತನನ್ನ ಆನಂದ ಪ್ರಚುರ ಅಂತ ಒಂದು ವೇಳೆ ಹೇಳಿದ್ದಾರೆ, ಪ್ರಾಚುರ್ಯೇ ಏವ ಮುಕ್ತೌ ಅಂತ ಅರ್ಥ. ಆಗ ಬ್ರಾಹ್ಮಣ ಪ್ರಚುರ ಗ್ರಾಮ ಇತ್ಯತ್ರ ಒಂದು ವಾಕ್ಯ, ಈ ಜಗತ್ತಿನಲ್ಲಿ ನಮಗೊಂದು ವಾಕ್ಯ ಕಂಡು ಬಂದಿದೆ. ಏನಂತ? ಬ್ರಾಹ್ಮಣ ಪ್ರಚುರ ಗ್ರಾಮ, ಈ ಗ್ರಾಮದಲ್ಲಿ ಬ್ರಾಹ್ಮಣರು ಪ್ರಚುರರಾಗಿದ್ದಾರೆ ಅಂತ. ಬ್ರಾಹ್ಮಣ ಅಂತನ್ನೋದು ವಿಶೇಷಣ ಆಗಿದೆ, ಪ್ರಚುರ ಅಂತನ್ನೋದು ಇಲ್ಲಿ ವಿಶೇಷ ಆಗಿದೆ. ಈ ತರ ಪ್ರಯೋಗ ಮಾಡಿದಾಗ ತತ್ರ ಅಲ್ಪ ಶೂದ್ರ ಸತ್ವ ಪ್ರತೀತಿ, ಬ್ರಾಹ್ಮಣರು ಹೆಚ್ಚಾಗಿದ್ದಾರೆ, ಬೇರೆಯವರು ಅಲ್ಪ ಸಂಖ್ಯೆಯಲ್ಲಿ ಇದ್ದೇ ಇದ್ದಾರೆ ಅಂತ ಹೀಗೆ ಅಲ್ಲಿ ಜ್ಞಾನ ಬರ್ತದೆ. ಅಲ್ಲಿ ಹೇಗೆ ಆ ಥರ ಜ್ಞಾನ ಬರ್ತದೋ ಹಾಗೆ ಇಲ್ಲಿಯೂ ಕೂಡ ವಿಷ್ಣು ಆನಂದ ಪ್ರಾಚುರ್ಯ, ಭಗವಂತ ಆನಂದ ಪ್ರಚುರನಾಗಿದ್ದಾನೆ ಅಂತ ಹೀಗೆ ಹೇಳಿದಾಗ ವಿಷ್ಣುವು ಅನಾನಂದ ಲೇಷಧೀರಪಿ ಸ್ಯಾತ್, ಭಗವಂತನಲ್ಲಿ ಆನಂದಕ್ಕೆ ವಿರುದ್ಧವಾದಂತಹ ಅನಾನಂದ ಅಂದ್ರೆ ದುಃಖದ ಲೇಷ, ಒಂದು ಸ್ವಲ್ಪ ದುಃಖ ಇದ್ದಿರಬಹುದು ಯಾವಾಗಾದ್ರೂ ಅವತಾರ ಮಾಡಿದಾಗ ಮತ್ತಿತರ ಪ್ರಸಂಗಗಳಲ್ಲಿ ಅನ್ನುವಂತಹ ಧೀ ಅಂದ್ರೆ ಬುದ್ಧಿ, ಒಂದು ಆಲೋಚನೆ ಸ್ಯಾತ್, ಹಾಗೆ ಬರ್ತಿತ್ತು. ಈ ಇತಿ ಶಂಕಾ ನಿರಾಸಾಯ, ಈ ಒಂದು ಶಂಕೆ ಪರರಿಗೆ ಬರ್ತದೆ, ಯಾರು ತಾರ್ಕಿಕಾದಿಗಳು, ವ್ಯಾಕರಣ ಶಾಸ್ತ್ರಜ್ಞರು ಮೊದಲಾದವರಿಗೆ. ನಮಗಾತ್ರ ಶಂಕೆ ಬರ್ತದಂತಿಲ್ಲ. ಅದನ್ನು ಅನೇಕ ಕಡೆ ಇತಿ ಮಂದಾಶಂಕಾ ನಿವಾರಣಾಯ ಅಂತ ಹೇಳ್ತಿರ್ತಾರೆ. ಇದು ಮಂದರಿಗೆ ಈ ತರ ಶಂಕೆ ಬರ್ತದೆ ಹೊರತು ಪ್ರಾಜ್ಞರಾದವರಿಗೆ ಆ ಥರ ಶಂಕೆ ಏನು ಬರಬೇಕಾಗಿಲ್ಲ. ಅಂತೂ ಇವರಿಗೆ ಕೆಲವರಿಗೆ ಶಂಕೆ ಬಂದರೆ ಶಂಕಾ ನಿರಾಸಾಯ, ಇಲ್ಲಿ ಚತುರ್ಥಿ ವಿಭಕ್ತಿ ಇದೆಯಲ್ಲ, ಇದಕ್ಕೆ ಅಲ್ಲಿ ಹಿಂದೆ ಏವ ಮುಕ್ತಿ ಅಂತಿದೆ. ಈ 33ನೇ ಗದ್ಯ ಭಾಗದಲ್ಲಿ ಮೇಲಿನಿಂದ ಅತ್ರ ಪೂರ್ಣಾನಂದ ಇತ್ಯುಕ್ತ ಅಲ್ಲಿಂದ ವಾಚ್ಯೇಪ್ಯೇವ ಮುಕ್ತಿ ತತ್ರ ವ್ಯಾಖ್ಯೇಯ ಪದಾನುರೋಧೇನ ಆನಂದಪೂರ್ಣ ಇತಿ ವಾಚ್ಯೇಪಿ, ವ್ಯಾಖ್ಯಾನಿಸಲ್ಪಡಬೇಕಾದಂತಹ ಪದ ಅಂದ್ರೆ ಉಪನಿಷತ್ನಲ್ಲಿರುವಂತಹ ಆನಂದಮಯ ಎಂಬ ಶಬ್ದ, ಅದಕ್ಕನುಸಾರವಾಗಿ ಮತ್ತೆ ಸೂತ್ರ ಆನಂದಮಯೋಭ್ಯಾಸ ಅನ್ನುವ ಸೂತ್ರದಲ್ಲಿರುವಂತಹ ಆನಂದಮಯ ಎಂಬ ಶಬ್ದಕ್ಕನುಸಾರವಾಗಿ ಆಚಾರ್ಯರು ಕೂಡ ಅನುಭಾಷ್ಯದಲ್ಲಿ ಆನಂದಪೂರ್ಣ ಅಂತ ಒಂದು ವೇಳೆ ಹೇಳಿದ್ದಾರೆ. ಆನಂದಪೂರ್ಣ ಇತಿ ವಾಚ್ಯೇಪಿ, ಹೀಗವರು ಹೇಳಬೇಕಾಗಿತ್ತು. ಹೌದು, ಇತಿ ವಾಚ್ಯೇಪಿ ಈ ತರ ಹೇಳಬೇಕಾಗಿದ್ದರೂ ಕೂಡ ಏವ ಮುಕ್ತಿ, ಆನಂದಪೂರ್ಣ ಅಂತ ಹೇಳುವುದರ ಬದಲು ಪೂರ್ಣಾನಂದ ಅಂತ ಹೇಳುವುದೇನಿದೆ
ವಾಚ್ಯೇಪಿ ಏವ ಮುಕ್ತಿ. ಏವ ಮುಕ್ತಿ ಅಂತ ಶಬ್ದಕ್ಕೆ ಪೂರ್ಣಾನಂದ ಎಂಬುದಾಗಿ ಹೇಳಿದ್ದು. ಮುಕ್ತಿ ಅಂತ ಅನ್ನೋದು, ಏವ ಮುಕ್ತಿ ಅಂತ ಅನ್ನೋದೇನಿದೆಯಲ್ಲ ಅದು ಶಂಕಾ ನಿರಾಸಾಯ. ಏವಂ ಈ ರೀತಿಯಾಗಿ ಪೂರ್ಣಾನಂದ ಎಂಬುದಾಗಿ ಹೇಳಿರುವುದು, ಮುಕ್ತಿ ಅಂದ್ರೆ ಹೇಳಿರುವುದು, ಅದು ಶಂಕಾ ನಿರಾಸಾಯ. ಹೀಗೆ ವ್ಯಾಕರಣ ಶಾಸ್ತ್ರಜ್ಞನು, ತರ್ಕಶಾಸ್ತ್ರಜ್ಞನು ಮೊದಲಾದವರಿಗೆ ಶಂಕೆ ಬರ್ತಿತ್ತು. ಆ ಶಂಕೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಪೂರ್ಣಾನಂದ ಅಂತ ಹೇಳಿದ್ದಾರೆ ಹೊರತು ಆನಂದ ಪೂರ್ಣ ಅಂತ ಹೇಳಲಿಲ್ಲ. ಶ್ರುತಿಯಲ್ಲಿ ಮತ್ತೆ ಬ್ರಹ್ಮಸೂತ್ರದಲ್ಲಿ ಹೇಗಿದೆಯೋ ಅದರ ಕ್ರಮವನ್ನು ಬಿಟ್ಟು ಆನಂದ ಪೂರ್ಣ ಅಂತ ಹೇಳಿದ್ದೇನೆ, ಪೂರ್ಣಾನಂದ ಅಂತ ಆಚಾರ್ಯ ಹೇಳಿದ್ದಾರೆ. ಶಂಕಾ ನಿರಾಸಾಯ ಅಂತ ಬಂತು. ಹಾಗಾದ್ರೆ ಶಂಕೆ ಪರಿಹಾರ ಹೇಗಾಗ್ತದೆ ಅಂದ್ರೆ, ಶಂಕಾ ನಿರಾಸ ಪ್ರಕಾರಶ್ಚ ಯಥಾ, ಶಂಕೆಯನ್ನ ಈ ಮುಂದಿನಂತೆ ಪರಿಹಾರ ಮಾಡಿದಂತಾಯ್ತು. ಹೇಗೆಂದ್ರೆ, ವಿಶೇಷಣತ್ವೇ ಯಥಾ ವಿಶೇಷಣತ್ವೇ ವಿರೋಧಿ ಪ್ರಸಕ್ತಿ ನಾಸ್ತಿ ತಥಾ ವಿಶೇಷ್ಯತ್ವೇ ಅಪಿ. ನೀವು ತಾರ್ಕಿಕರು, ವ್ಯಾಕರಣಶಾಸ್ತ್ರಜ್ಞರು ಮೊದಲಾದವರು ಈ ತರ ಹೇಳ್ತೀರಿ, ಒಂದು ಪ್ರಾಚುರ್ಯ ಅಂತನ್ನುವುದು ವಿಶೇಷ್ಯ ಆದಾಗ ಆನಂದಕ್ಕೆ ಭಿನ್ನವಾದಂತಹ ದುಃಖವೂ ಕೂಡ ಇರುವ ಸಾಧ್ಯತೆ ಇದೆ ಅಂತ ತಿಳ್ಕೋತೀರಿ ನೀವು. ಆದರೆ ಅದನ್ನೇ ವಿಶೇಷಣವಾಗಿ ಪ್ರಯೋಗ ಮಾಡಿ, ಆ ಪ್ರಾಚುರ್ಯ ಅಂತನ್ನುವುದನ್ನ ವಿಶೇಷಣವಾಗಿ ಪ್ರಯೋಗ ಮಾಡಿ, ಆನಂದವನ್ನ ವಿಶೇಷವಾಗಿ ಪ್ರಯೋಗ ಮಾಡಿದಾಗ ಅಂಥ ಒಂದು ಸಾಧ್ಯತೆ ಇಲ್ಲ ಅಂತ ನೀವು ಒಪ್ಕೋತೀರಿ. ಆದರೆ ಅದು ಸರಿಯಲ್ಲ. ಯಾಕೆಂದ್ರೆ ಯಥಾ ವಿಶೇಷಣತ್ವೇ, ವಿಶೇಷಣ ಆದಾಗ ಆ ಪ್ರಾಚುರ್ಯ ಅಥವಾ ಪೂರ್ಣತ್ವ ಅನ್ನುವುದು ವಿಶೇಷಣವಾದಾಗ ವಿರೋಧಿ ಪ್ರಸಕ್ತಿ ಯಥಾ ನಾಸ್ತಿ, ವಿರೋಧಿಯಾದಂತಹ ದುಃಖದ ಪ್ರಸಕ್ತಿ ಹೇಗಿಲ್ಲವೋ ತಥಾ ವಿಶೇಷತ್ವೇ ಅಪಿ, ವಿಶೇಷವಾದರೂ ಕೂಡ ಈ ಪ್ರಾಚುರ್ಯ ಅಥವಾ ಪೂರ್ಣತ್ವ ಅಂತನ್ನುವುದು ಅದು ವಿಶೇಷವಾಗಿ ಪ್ರಯುಕ್ತವಾದರೂ ಕೂಡ ಅದರಲ್ಲಿ ಆ ಭಗವಂತನಲ್ಲಿ ಯಾವುದೇ ದುಃಖದ ಪ್ರಸಕ್ತಿ ಅಂತ ಅನ್ನೋದಿಲ್ಲ ಅಂತ ನಮ್ಮ ತಾತ್ಪರ್ಯ ಇದೆ. ಆದ್ರಿಂದ ಆ ಮಂದರು ಮಾಡುವಂತ ಶಂಕೆಯನ್ನ ಪರಿಹರಿಸಿದಂತಾಯ್ತು. ಹಾಗಾದ್ರೆ ನಾವು ದೃಷ್ಟಾಂತ ತೋರಿಸಿದೀವಲ್ಲ ನಿಮಗೆ, ಬ್ರಾಹ್ಮಣ ಪ್ರಚುರ ಗ್ರಾಮ ಅಂತನ್ನುವ ವಾಕ್ಯದ್ದು ಅಂತಂದ್ರೆ ದೃಷ್ಟಾಂತವನ್ನು ನಾವು ತೋರಿಸಬಹುದು. ಅದು ಹೇಗೆ ಅಂದ್ರೆ, ನಕ್ಷತ್ರಾದಿಸ್ಥ ತೇಜೋಲ್ಪತ್ವಾಪೇಕ್ಷೆಯ ಪ್ರಕಾಶ ಪ್ರಚುರೋ ರವಿ ಇತಿವತ್. ಈಗ ಸೂರ್ಯನನ್ನ ಪ್ರಕಾಶ ಪ್ರಚುರ ಅಂತ ಹೇಳ್ತಾರೆ. ನೀವು ಬ್ರಾಹ್ಮಣ ಪ್ರಚುರ ಅಂತನ್ನುವ ಒಂದು ವಾಕ್ಯವನ್ನು ಉದಾಹರಣೆ ಕೊಟ್ರಿ, ಬ್ರಾಹ್ಮಣರು ಪ್ರಚುರರಾಗಿದ್ದಾರೆ ಅಂತ. ಹಾಗಾದ್ರೆ ಬ್ರಾಹ್ಮಣೇತರರಾದವರು ಕೆಲವರು ಇದ್ದಾರೆ ಅಂತ ಅಲ್ಲಿ ಅರ್ಥ ಆಯಿತು, ಅದನ್ನ ಒಪ್ಪೋಣ. ಆದರೆ ಪ್ರಕಾಶ ಪ್ರಚುರೋ ರವಿಹಿ ಅಂತ ಒಂದು ವಾಕ್ಯ ಪ್ರಯೋಗ ಇದೆ ಜಗತ್ತಿನಲ್ಲಿ, ಪ್ರಕಾಶವೇ ಪ್ರಚುರವಾಗಿದ್ದವನು ಅಂತ. ಹಾಗ ಇಲ್ಲಿ ಆ ಬ್ರಾಹ್ಮಣ ಪ್ರಚುರ ಎಂಬ ವಾಕ್ಯವನ್ನ ಮಾದರಿಯಾಗಿ ಇಟ್ಕೊಂಡು ಸೂರ್ಯನಲ್ಲಿ ಪ್ರಕಾಶ ಬಹಳವಾಗಿದೆ, ಸ್ವಲ್ಪ ಅಂಧಕಾರವೂ ಅಲ್ಲಲ್ಲಿದೆ ಅಂತ ಯಾರು ಒಪ್ತಾರ? ಒಪ್ಪೋದಿಲ್ಲ. ಹಾಗಾದ್ರೆ ಪ್ರಕಾಶ ಪ್ರಚುರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಕ್ಷತ್ರಾದಿಸ್ಥಿತ ತೇಜೋಲ್ಪತ್ವ ವಿವಕ್ಷಯ. ಇವನು ಬಹಳ ಪ್ರಕಾಶವುಳ್ಳವನು ಅಂದ್ರೆ ಏನರ್ಥ? ಇವನಲ್ಲಿ ಕತ್ಲೆ ಇದೆ ಅಂತ ಅರ್ಥ ಅಲ್ಲ. ಇವನಿಗಿಂತ ಕಡಿಮೆ ಪ್ರಕಾಶವುಳ್ಳವುಗಳು ನಕ್ಷತ್ರ ಮೊದಲಾದವುಗಳು, ನಕ್ಷತ್ರ ಗ್ರಹ ಇತ್ಯಾದಿಗಳು. ನಕ್ಷತ್ರಾದಿಗಳಲ್ಲಿ ಇರುವಂತಹ ತೇಜಸ್ಸು, ಆ ತೇಜಸ್ಸಿನ ಅಲ್ಪತ್ವವನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ರಕಾಶ ಪ್ರಚುರೋ ರವಿಹಿ, ಸೂರ್ಯನು ಬಹಳ ಪ್ರಕಾಶವುಳ್ಳವನಾಗಿದ್ದಾನೆ ಅಂತ ಜಗತ್ತನ್ನು ಹೇಳೋದು ಕಂಡಿದೆ. ಆದ್ರಿಂದ ಪ್ರಚುರ ಅಂತನ್ನುವುದು ವಿಶೇಷ, ಪ್ರಚುರ ಅಥವಾ ಪೂರ್ಣತ್ವ ಅನ್ನೋದು ವಿಶೇಷವಾಗಿ ಪ್ರಯೋಗಿಸಲ್ಪಟ್ಟರೂ ಕೂಡ ಅಲ್ಲಿ ಆ ತೇಜಸ್ಸಿಗೆ ವಿರುದ್ಧವಾದಂತಹ ಅಂಧಕಾರದ ಪ್ರಸಕ್ತಿ ಆಗಲಿ, ಆನಂದಕ್ಕೆ ವಿರುದ್ಧವಾದಂತಹ ಅನಾನಂದ ಅಥವಾ ದುಃಖದ ಪ್ರಸಕ್ತಿ ಆಗಲಿ ಇರಬೇಕಾಗಿಲ್ಲ. ಅದರಂತೆ ಇಲ್ಲಿಯೂ ಕೂಡ ಜೀವಗತ ಸುಖ ಅಲ್ಪತ್ವ ವಿವೇಕ್ಷೆಯ ಆನಂದ ಪ್ರಚುರ ಇತ್ಯುಕ್ತೆ ಅಪಿ ದೋಷಾಭಾವಾತ್ ಇತಿ. ಪರಮಾತ್ಮನನ್ನ ಪೂರ್ಣಾನಂದ ಅಂತ ಹೇಳುವುದು, ಆನಂದ ಪೂರ್ಣ ಅಂತ ಹೇಳುವುದಕ್ಕೂ ಎರಡಕ್ಕೂ ಅರ್ಥ ಒಂದೇ. ಆನಂದ ಪೂರ್ಣ ಅಥವಾ ಪೂರ್ಣಾನಂದ ಅಂತ ಹೇಳಿದ್ರಿಂದ ಏನಾಗ್ತದೆ ಅಂತಂದ್ರೆ, ಈಗ ಈ ಪರಮಾತ್ಮನನ್ನ ಆನಂದ ಪ್ರಚುರ ಅಂತ ಹೀಗೆ ಹೇಳಿದರೆ ಆಗ ಈ ಅವನು ಬಹಳ ಆನಂದವುಳ್ಳವನು ಅಂತ ಹೀಗೆ ಅರ್ಥ ಆಗುವುದು. ಹಾಗಾದ್ರೆ ಅಲ್ಲಿ ಸ್ವಲ್ಪ ದುಃಖನೂ ಇದೆ ಅಂತಂದ್ರೆ ದುಃಖ ಇದೆ ಅಂತ ಅರ್ಥ ಆಗಬೇಕಾಗಿಲ್ಲ. ಯಾಕೆಂದ್ರೆ ಜೀವಗತ ಸುಖ ಅಲ್ಪತ್ವ ವಿವೇಕ್ಷಯ, ಜೀವನಲ್ಲಿ ಆ ಸುಖದ ಒಂದು ಅಲ್ಪತ್ವ, ಜೀವನದಲ್ಲಿ ಸುಖ ಇದೆ ಆದ್ರೆ ಅದು ಬಹಳ ಕಡಿಮೆ ಸುಖ,
ಆದರೆ ಪರಮಾತ್ಮನಲ್ಲಿರುವಂತಹ ಸುಖ ಅಂತ ಅನ್ನೋದು ಮಹಾಸುಖ. ಜ್ಞಾನ ಸುಖ ಅಂತ ಅವನನ್ನ ಉಪನಿಷತ್ತು ವರ್ಣನೆ ಮಾಡ್ತದೆ. ಆದ್ರಿಂದ ಅವನನ್ನು ನೀವು ಆನಂದ ಪ್ರಚುರ ಅಂತ ವರ್ಣನೆ ಮಾಡಿದರೂ ಕೂಡ ಏನೂ ದೋಷ ಇಲ್ಲ. ಆನಂದ ಪ್ರಚುರ ಇತ್ಯುಕ್ತೇ ಅಪಿ ಹೀಗೆ ಹೇಳಿದ್ರೂ ದೋಷ ಇಲ್ಲ. ಆನಂದ ಪೂರ್ಣ ಅಂತ ಹೇಳಿದ್ರೂ ದೋಷ ಇಲ್ಲ, ಪೂರ್ಣಾನಂದ ಅಂತ ಹೇಳಿದ್ರೂ ಕೂಡ ದೋಷ ಇಲ್ಲ. ಜೀವಗತ ಸುಖ ಅಲ್ಪತ್ವ ವಿವೇಕ್ಷಯ. ಆದ್ರಿಂದ ಆನಂದ ಪ್ರಚುರ ಅಂತ ಹೇಳಿದ್ರೂ ದೋಷ ಇಲ್ಲ, ಪ್ರಚುರಾನಂದ ಅಂತ ಹೇಳಿದ್ರೂ ದೋಷ ಇಲ್ಲ. ಹೀಗೆ ಎರಡು ಥರದ ಪ್ರಯೋಗಗಳಿಗೂ ಕೂಡ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ವ್ಯತ್ಯಾಸ ಆಗೋದಿಲ್ಲ. ಉಳಿದ ಯಾವುದೇ ಲೌಕಿಕ ಉದಾಹರಣೆಗಳಲ್ಲಿ ಅರ್ಥ ವ್ಯತ್ಯಾಸ ಆಗಬಹುದು, ಆದರೆ ಪರಮಾತ್ಮನಲ್ಲಿ ಮಾತ್ರ ಈ ಅರ್ಥ ವ್ಯತ್ಯಾಸ ಆಗೋದಿಲ್ಲ ಅಂತನ್ನೋದನ್ನ ಆಚಾರ್ಯರು ತಿಳಿಸಬೇಕಾಗಿದೆ. ಅದಕ್ಕಾಗಿ ಆ ಉಪನಿಷತ್ನಲ್ಲಿ ಬ್ರಹ್ಮಸೂತ್ರದಲ್ಲಿ ಆನಂದಮಯ ಅಂತಿರುವ ಶಬ್ದವನ್ನ ಇವರು ಆನಂದ ಪೂರ್ಣ ಅಂತ ಹೇಳಿದೇನೆ ಪೂರ್ಣಾನಂದ ಅಂತ ಕ್ರಮ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. ಕ್ರಮ ವ್ಯತ್ಯಾಸವನ್ನು ಹೇಳುವುದರ ಮೂಲಕ ಉಪನಿಷತ್ತು ಬ್ರಹ್ಮಸೂತ್ರಗಳು ಹೇಳುವಂತಹ ಆನಂದಮಯ ಅನ್ನುವ ಶಬ್ದಕ್ಕೂ ನಾವು ಪ್ರಯೋಗ ಮಾಡಿರುವಂತಹ ಪೂರ್ಣಾನಂದ ಎಂಬ ಶಬ್ದಕ್ಕೂ ಯಾವುದೇ ರೀತಿಯಾದಂತಹ ಅರ್ಥ ವ್ಯತ್ಯಾಸ ಇರೋದಿಲ್ಲ. ಅದಕ್ಕಾಗಿ ಈ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂತ ಉಪನಿಷತ್ತು ಅವನನ್ನ ಪೂರ್ಣ ಅಂತ ಕೊಂಡಾಡಿದೆ. ಮತ್ತೆ ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಯೋ ವೈ ಭೂಮ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅಂತ ವರ್ಣನೆ ಮಾಡಿದೆ. ಯಾರು ಭೂಮ ಅಂದ್ರೆ ಪರಿಪೂರ್ಣನಾಗಿದ್ದಾನೋ ಅವನೇ ಸುಖ ಸ್ವರೂಪ. ನ ಅಲ್ಪೇ ಸುಖಮಸ್ತಿ, ಯಾರು ಅಲ್ಪರಾಗಿದ್ದಾರೆ, ಸೃಷ್ಟಿಕರ್ತೃತ್ವಾದಿ ಗುಣಗಳು ಯಾರಲ್ಲಿ ಇಲ್ಲ ಅಂಥವರಲ್ಲಿ ಸುಖ ಅಂತನ್ನೋದು ಪೂರ್ಣವಾಗಿರೋದು ಸಾಧ್ಯ ಇಲ್ಲ. ಪರಮಾತ್ಮ ಪೂರ್ಣ ಆದ್ರಿಂದ ಅವನಲ್ಲಿ ಮಾತ್ರ ಸುಖ ಅಂತಿರೋದು ಅಂತ ಹೀಗೆ ನಾವು ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದದನ್ನು ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಲೌಕಿಕ ಉದಾಹರಣೆಗಳೇ ಬೇಡ, ಪರಮಾತ್ಮನ ಕುರಿತಾದಂತಹ ವ್ಯಕ್ತಿತ್ವವನ್ನು ವರ್ಣನೆ ಮಾಡುವಾಗ ಅಲ್ಲಿರುವಂತಹ ವರ್ಣನೆಯೇ ಬೇರೆ. ಅಲ್ಲಿ ಅಬಾಧಿತವಾದಂತಹ ಅರ್ಥವನ್ನ ತಗೊಳ್ಬೇಕು, ಶಾಸ್ತ್ರಕ್ಕೆ ಸಮ್ಮತವಾದಂತಹ ಅರ್ಥವನ್ನ. ಬೇರೆ ಬೇರೆ ಕಡೆ ಏನೇನು ಪ್ರಯೋಗ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡಿ, ಹೊರತು ಲೌಕಿಕ ಉದಾಹರಣೆಗಳಂತೆ ಪರಮಾತ್ಮನಲ್ಲಿ ಏನನ್ನು ಹೇಳಬಾರದು ಅಂತ ಅರ್ಥ. ಆದ್ರಿಂದ ಆನಂದ ಪ್ರಚುರ ಅಂತ ಹೇಳೋದಕ್ಕೂ ಪ್ರಚುರಾನಂದ ಅಂತ ಹೇಳೋದಕ್ಕೂ ಅರ್ಥ ಒಂದೇ. ಈ ಒಂದು ವ್ಯತ್ಯಾಸವನ್ನು ತಿಳಿಸ್ಲಿಕ್ಕಾಗಿ ಆಚಾರ್ಯರು ಕ್ರಮ ವ್ಯತ್ಯಾಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು.